ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೂಡ ಕೇಳಿಬರುತ್ತಾ ಇದೆ. ಸಮೀರ್ ಎಂಬಾತನಿಂದ ಹಿಂದೂ ಯುವತಿಗೆ ಈಗ ಲವ್ ಜಿಹಾದ್ ಬಲಿಯನ್ನ ಬೀಸಲಾಗಿದೆ. ಠಾಣೆ ಎದುರು ಜಮಾಯಿಸಿದ್ದಾರೆ ಹಿಂದೂ ಪರ ಸಂಘಟನೆಯ ಮುಖಂಡರು. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ಎದುರು ಜಮಾವಣೆಗೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬರ್ತಾ ಇದೆ. ಸಮೀರ್ ಎಂಬಾತನಿಂದ ಹಿಂದೂ ಯುವತಿಗೆ ಲವ್ ಜಿಹಾದ್ ಬಲಿಯನ್ನ ಬೀಸಿದ. ಠಾಣೆ ಎದುರು ಜಮಾಯಿಸಿದ್ದಾರೆ ಹಿಂದೂ ಪರ ಸಂಘಟನೆಯ ಮುಖಂಡರು. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಜಮಾವಣೆಗೊಂಡಿದ್ದಾರೆ. ಹೇಳಿ ಕೇಳಿ ಆತ ಗಾಂಜಾ ವ್ಯಸನಿ ಆಗಿಬಿಟ್ಟಿದ್ದ. ಆತನನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸುತ್ತಿದ್ದಾರೆ. ಸಮೀರ್ನ ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಮೊಬೈಲ್ನಲ್ಲಿ ಸಿಕ್ಕಂತಹ ಗಾಂಜಾ, ಮಾದಕ ವಸ್ತುಗಳ ಸೇವನೆ, ಆ ಫೋಟೋಗಳೇನಿದಾವೆ ಆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ನಂತೆ, ಸ್ಟೋರ್ ಮಾಡ್ಕೊಂಡು. ಗಾಂಜಾ ವ್ಯಸನ ಮಾಡಿಸಿ ಅವರೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಆತನ ಮೇಲಿದೆ. ಆತನನ್ನ ಬಂಧಿಸಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ದೇಶದ್ರೋಹಿ ಜಿಹಾದಿಗಳಿಗೆ, ಜಿಹಾದಿ ಮುಸಲ್ಮಾನರಿಗೆ ಬಂಧಿಸಿ ಬಂಧಿಸಿ. ಈ ಲವ್ ಜಿಹಾದ್ ಪ್ರಕರಣ ಕರ್ನಾಟಕ ರಾಜ್ಯ ಸರ್ಕಾರ ಲವ್ ಜಿಹಾದ್ ತಡೆಯನ್ನ ಕಾನೂನನ್ನ ತರಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಸರ್, ಈಗ ಹೊರಗಡೆ ಇನ್ಸ್ಪೆಕ್ಟರ್ ಭೇಟಿ ಆದ್ರಿ, ಈ ಲವ್ ಜಿಹಾದ್ ಬಗ್ಗೆ ಏನೆಲ್ಲ ಹೇಳಿದ್ರಿ, ಏನಾಯ್ತು ಸರ್? ನಾವು ಇನ್ಸ್ಪೆಕ್ಟರ್ ಅವರು ಭೇಟಿಯಾಗಿದ್ದೀವಿ. ಈಗ ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಅವರು ಏನ್ ಹೇಳಿದ್ದಾರೆ, ವಿಡಿಯೋದಲ್ಲಿ ಎಲ್ಲಾ ಫೋಟೋಸ್ಗಳನ್ನು ನೋಡಿದ್ದಾರೆ. ಅವನು ಗಾಂಜಾ ಮಾರುವಂತದ್ದು, ಗಾಂಜಾ ಸೇದುವಂತದ್ದು, ಗಾಂಜಾ ಬೆಳೆಯುವಂತದ್ದು, ಆಮೇಲೆ ಹಿಂದೂ ಹುಡುಗಿಯರದ ಫೋಟೋಗಳನ್ನ, ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡಿದ್ದಾರೆ. ಅವರು ನೋಡಿ ಏನಂದಿದ್ದಾರೆ, ಅವನು ಮೊಬೈಲ್ ನನ್ನ ಹತ್ರ ಇದೆ, ನೀವು ತಂದು ಕೊಟ್ಟಿದ್ದೀರಿ, ಅವ್ರಿಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ನಮ್ಗೆ ಸಮಯ ಅವಕಾಶ ಬೇಕು, ಆದಷ್ಟು ಬೇಗ ಅವನಿಗೆ ನಾನು ತಗೊಂಡ್ ಬರ್ತೀನಿ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ. ನಮಗೆ ಕೂಡಲೇ ಅರೆಸ್ಟ್ ಆಗ್ಬೇಕು. ಇದು ಎನ್ಐಎ ತನಿಖೆ ಕೊಡ್ಬೇಕು, ಎನ್ಐಎ ತನಿಖೆ ಕೊಡ್ಬೇಕು ಅಂತೇಳಿ ಒಂದು ಸರ್ಕಾರನ ಕೂಡ ಒತ್ತಾಯ ಮಾಡ ಅಂತೇಳಿ. ಆದ್ರೆ ಅವರು ಯಾವುದೇ ಒತ್ತಾಯ ಕೊಡ್ಬೇಕು. ಇದು ವ್ಯವಸ್ಥಿತವಾಗಿ ಹೆಂಗೈತೆ ಅಂದ್ರ ಮುಸ್ಲಿಮ ಹುಡುಗಿಯಾರ ಒಂದು ಹಿಂದೂ ಹುಡುಗಿಯಾರ ಪರಿಚಯ ಮಾಡಿಕೊಂಡು, ಮುಸ್ಲಿಮ ಅವರ ಅಣ್ತಮ್ಮರು ಇರ್ಬೋದು ಅಥವಾ ಅವರ ಜಿಮ್ ಟ್ರೈನರ್ ಹಿಂಗೆಲ್ಲ ಇರ್ಬೋದು, ಅವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಟ್ಟು ಇದು ವ್ಯವಸ್ಥಿತವಾಗಿ ಇದೊಂದು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಅದಕ್ಕೆ ಫಂಡಿಂಗ್ ಮಾಡೋರು ಕೂಡ ಮುಸ್ಲಿಮರು. ಮೊನ್ನೆ ಹೇಳಿ ಅಲ್ತಾಜ್ ಹೋಟೆಲ್ ಮಾಲಕ ಮೊನ್ನೆ ಒಂದು ಲವ್ ಜಿಹಾದ್ ಕೇಸಿ ಫಂಡಿಂಗ್ ಮಾಡ್ತಾನೆ, ನಾ ಫಂಡಿಂಗ್ ಮಾಡ್ತೀನಿ, ನಾ ಹೊಳ್ಳಿ ನಿಮ್ ಮದುವೆ ಮಾಡಿಸ್ತೇನೆ ಅಂತ ಎಲ್ಲ ಹೇಳೋಣ. ಹಿಂಗ್ ಫಂಡಿಂಗ್ ಮಾಡೋರು ಅದ್ರ. ಅದಕ್ಕೆ ಇದೆಲ್ಲಾ ಪೂರ್ತಿ ಲವ್ ಜಿಹಾದ್ ಒಂದು ಪೂರ್ತಿ ವ್ಯವಸ್ಥೆ ಹೊರಗೆ ಬರ್ಬೇಕಂದ್ರೆ ಎನ್ಐಎ ತನಿಖೆ ಆಗ್ಲೇಬೇಕು. ಇಲ್ಲಿ ಜಿಹಾದಿಗಳಿಗೆ ಏನಾಗೈತಿ ಅಂದ್ರ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಅವ್ರಿಗೆ ಕಾನೂನು ಭಯ ಇಲ್ಲಂಗ ಆಗೈತಿ. ಓಪನ್ ಆಗಿ ಇವತ್ತಿನ ಈ ಕೇಸ್ನೊಳಗ ನಮ್ಮ ಅಶೋಕನಗರ ಠಾಣೆಯಲ್ಲಿಯೇ ಹಲವು ಪ್ರಕರಣಗಳು ಹಾಗೂ ವಿದ್ಯಾನಗರ ಜುರಿಸ್ಡಿಕ್ಷನ್ ಅಲ್ಲಿಯೂ ಸಹಿತ ಇವನ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿವೆ. ನಮ್ಮ ಕಾರ್ಯಕರ್ತರಿಗೆ ಸಿಗುವಂತಹ ಮಾಹಿತಿಗಳು ಪೊಲೀಸ್ ಇಲಾಖೆಗೆ ಏನು ಸಿಗದೇ ಇರುವಂತಹ ವ್ಯವಸ್ಥೆ ಏನಾದ್ರೂ ಆಗಿದೆಯಾ, ಅಥವಾ ಇವರಿಗೆ ಸರ್ಕಾರದ ಏನಾದ್ರೂ ಕುಮ್ಮತ್ ಸಿಗ್ತಾ ಇದೆಯಾ? ಈ ರೀತಿಯಾಗಿ ವ್ಯಸನದಿಂದ ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ ಟಾರ್ಗೆಟ್ ಮಾಡಿ ಈ ಮೂಲಕ